ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವಿವತ್ತಿರುವಂತದ್ದು ನಮ್ಮ ಹಳಿಯಾಳ ತಾಲೂಕಿನ ಗುಳಿಕೊಪ್ಪ ಗ್ರಾಮದಲ್ಲಿ, ಅಂದ್ರೆ ನಮ್ಮ ಸ್ವಗ್ರಾಮದಲ್ಲಿ ನಾವು ಇದೀವಿ. ಸೊ ಇಲ್ಲಿ ಯಾಕೆ ನಿಂತಿದೀವಿ ಅಥವಾ ಯಾಕೆ ಬಂದಿದೀವಿ ನೀವು ಹಿಂದ್ಗಡೆ ನೋಡ್ತಿರ್ಬೋದು. ಇಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ಇದ್ದಾರೆ. ಈ ಗ್ರಾಮಸ್ಥರು ಯಾಕಪ್ಪ ಇಲ್ಲಿ ನಿಂತ್ಕೊಂಡಿದ್ದಾರೆ, ಆಮೇಲೆ ಏನ್ ವಿಚಾರ ಅಂತಂದ್ರೆ, ನಮ್ಮ ಏನ್ ಗುಳಿಕೊಪ್ಪ ಗ್ರಾಮ ಇದೆ, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಇದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೀವೇನ್ ಹಿಂದ್ಗಡೆ ನೋಡ್ತಿರ್ಬೋದು, ಇಡೀ ಕಂಪ್ಲೀಟ್ ದಟ್ಟ ಅರಣ್ಯವಾಡ ಅಂಚಿನ ಊರಿದು ನಮ್ದು. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಪ್ರತಿ ಸಾರಿನೂ ನಾವು ಇಡೀ ಯಾವುದೇ ಸೀಸನ್ ಇರ್ಲಿ, ಮಳೆಗಾಲ ಇರ್ಲಿ ಅಥವಾ ಬೇಸಿಗೆ ಇರ್ಲಿ, ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದೇ ಇದೆ. ಸೊ ನೀವು ಯಾರಾದ್ರೂ ಜೊತೆ ನೀವು ಮಾತಾಡಬೇಕು ಅನ್ನೋದಾದ್ರೆ, ಅಥವಾ ಯಾರಿಗಾದ್ರೂ ಒಂದು ವಿಷಯ ಮುಟ್ಟಿಸ್ಬೇಕು ಅನ್ನೋದಾದ್ರೆ, ನೀವು ಈ ತರ ರೋಡಲ್ಲಿ ನಿಂತ್ಕೊಳ್ಬೇಕು. ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ರೋಡಲ್ಲಿ ನಿಂತ್ಕೊಂಡ್ರು ನೆಟ್ವರ್ಕ್ ಬರ್ತಾ ಇಲ್ಲ. ಒಂದು ನಮ್ಮ ಸ್ಕೂಲ್ ಹಿಂದ್ಗಡೆ, ಅಂದ್ರೆ ನಮ್ಮ ಊರಿನ ಸ್ವಲ್ಪ ಹಿಂದ್ಗಡೆ ಒಂದು ಸ್ಕೂಲ್ ಇದೆ, ಒಂದ್ ಸ್ವಲ್ಪ ಎತ್ತರದ ಭಾಗ ಅದು. ಸೊ ಅಲ್ಲಿ ಹೋಗಿ ಕಾಲ್ಗಳಾಗ್ಲಿ ಕರೆಗಳಾಗ್ಲಿ ಮಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿದೆ. ಸೊ ಈ ಕಳೆದ ಒಂದು 6 ತಿಂಗಳ ಹಿಂದ್ಗಡೆ ಹೋದ್ ಸೀಸನ್ ಅಲ್ಲಿ ಬೆಂಕಿಗೆ ಆಹುತಿಯಾಗಿ ನಮ್ಮ ಹೆಚ್ಚು ಕಡಿಮೆ 18 ಎಕರೆ ಅಲ್ಲ ಅಣ್ಣ, ಎಷ್ಟು ಎಕರೆ ಇದಾಗಿತ್ತು, 18-20 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿತ್ತು. ಆ ಸಂದರ್ಭದಲ್ಲಿ ಎಷ್ಟೊಂದು ತೊಂದರೆಗಳಾಗಿತ್ತು ಅಂತಂದ್ರೆ, ಅಲ್ಲಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಇದೆ, ಅಲ್ಲಿಂದ ಇಲ್ಲಿ ಬಂದು ಅಗ್ನಿಶಾಮಕದವರಿಗೆ ಕಾಲ್ ಮಾಡಿ, ಅದಾದ ನಂತರ ಅವರು ಬರೋವರೆಗೂ, ಅವರಂತೂ ಬರ್ಲೇ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಬಟ್ ಕಾಲ್ ಮಾಡ್ಲಿಕ್ಕೆ ಹೆಚ್ಚು ಕಡಿಮೆ 1 ಅವರ್ ಹೋಯ್ತು. ಸೊ ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ನಮ್ಮ ಕೆಲವೊಬ್ಬ ಗ್ರಾಮಸ್ಥರಿದ್ದಾರೆ, ಆಮೇಲೆ ಊರ್ ಹಿರಿಯರಿದ್ದಾರೆ. ಇಲ್ಲಿ ಅಂದ್ರೆ ಅವರದ್ದೇ ಆದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನಾನು ಇಲ್ಲಿ ಇರದೇ ಹೋದ್ರು ಕೂಡ ಇಲ್ಲಿ ಅವರು ಅಂದ್ರೆ ಪ್ರಾಪರ್ ಅವ್ರಿಗೆ ಸಮಸ್ಯೆಗಳು ಗೊತ್ತಿದೆ. ನಾನು ಕೇಳ್ತಾ ಹೋಗ್ತೀನಿ. ಯಜಮಾನ್ರೆ ನಮಸ್ತೆ. ನಮಸ್ತೆ. ಇಲ್ಲಿ ನಾನ್ ಕೇಳ್ಪಟ್ಟಂಗೆ, ಆಮೇಲೆ ಇಲ್ಲಿ ಬಹಳಷ್ಟು ಎಲ್ಲರೂ ಸುಮಾರು ಜನ, ಈಗ ಸುತ್ತಲೂ ಹೆಚ್ಚು ಕಡಿಮೆ 3-4 ಹಳ್ಳಿಗಳಿದೆ ನಿಮ್ಗೆ ಗೊತ್ತಿರುವಂತದ್ದು. ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಆಮೇಲೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನೀವು ಮಾತಾಡ್ಬೋದು? ಮಾತಾಡ್ತೀನಿ. ನಮ್ಮ ಊರಾಗ ಇರೋದು ಒಂದು 300 ಜನಸಂಖ್ಯೆ ಇರೋದು. ಇಲ್ಲಿ ಶಿವಪುರ ಎಲ್ಲಾ ಸೇರಿ ಒಂದು 1200 ಚಿಲ್ಲರೇನು ಹೋಟರ್ಸ್ ಇದೇವ್ ನಾವು. 1200 ಹಿಡ್ಕೋರಿ. ಬಟ್ ಈ 1200 ಜನರಿಗೆ ನಮ್ಮೂರ ಅಂತ ಈ ಕಡೆ ಇತ್ತು, ಇವ್ರು ಶಿವಪುರ ಕಂಚಾಪುರ ಹಿಡ್ಕೊಂಡು ನಮ್ಮೂರ ಮಠನು ಇವ್ರಿಗೆ ಯಾವ್ದು ನೆಟ್ವರ್ಕ್ ಬರುದಿಲ್ಲ. ನೆಟ್ವರ್ಕ್ ಬರೋದು ಸಮಸ್ಯೆ ಏನಂದ್ರೆ, ಈಗಾಗಲೇ ಒಂದ್ ಕಡ್ಡಿ ಬರ್ತೈತಿ ಓಡ್ತೈತಿ, ಒಂದ್ ಕಡ್ಡಿ ಬರ್ತೈತಿ, ಒಂದ್ ಕಡ್ಡಿ ಬರ್ತೈತಿ ಹೋಗ್ತೈತಿ. ನಾವು ಅಕಸ್ಮಾತ್ ನಮ್ಮ ಮಕ್ಕಳಿಗೆ ಅಥವಾ ಇನ್ನೊಬ್ಬರಿಗೆ ಬೇರೆ ಯಾರಿಗಾರ ಸಂಪರ್ಕ ಮಾಡ್ಬೇಕಾರೆ ನಾವು ಇಂತ ಮಾಳಿ ಕಟ್ಟಿದ ಬಿಲ್ಡಿಂಗ್ ಗಳ ಮೇಲೆ ಹಾಕ್ಬೇಕು, ಇಲ್ಲ ಅಲ್ಲಿ ಶಾಲೆ ಕಡೆ ಹೋಗ್ಬೇಕು, ಇಲ್ಲ ಹೊರಗಡೆ ತಗೊಂಬಂದ್ ಹಿಂಗ್ ಮಾಡ್ಕೊಂಡು ನಿಲ್ಬೇಕು. ನಾವು ಹಿಂಗ್ ಮಾಡ್ಕೊಂಡು ನಿಂತಾಗ ಒಂದ್ 2 ಪಾಯಿಂಟ್ ಇರ್ತೈತಿ. ಅದು ಸ್ಪೀಕರ್ ಇಟ್ಟು ಮಾತಾಡ್ಬೇಕು. ಸ್ಪೀಕರ್ ಇರ್ಲಿಲ್ಲ ಅಂದ್ರೆ ನಮ್ಗೆ ಮಾತಾಡಕ್ ಅವಕಾಶನೇ ಇಲ್ಲ. ಈ ಸ್ಪೀಕರ್ ಇಟ್ರೆ ಮಾತಾಡೋದು, ನಾವು ಮಾತಾಡಕ್ ಅವಕಾಶನೇ ಇಲ್ಲ. ಅಂದ್ರೆ ಈ ಸ್ಪೀಕರ್ ಹಲೋ ಅಲ್ಲ, ನೀ ಯಾರ ಅನ್ನೋದು ಪರಿಸ್ಥಿತಿ ಬರಾಕತೈತಿ ಅದು ಪ್ರತಿಯೊಬ್ರದ್ದು. ಮತ್ ಈ ಒಂದ ಸಮಸ್ಯೆನೂ ಅಲ್ಲ, ಇದ್ರಾಗ ನಾವು ಮೊಬೈಲ್ ಅಷ್ಟ ನಮ್ದು ಆತಿದ್. ಯಾಕಂದ್ರೆ ನಾನು ದೊಡ್ಡವದೇ ನಂದ ಆತ. ನಮ್ ಮಕ್ಕಳಿಗೆ ಆನ್ಲೈನ್ ಹಾಕ್ತಾರ ಇವ್ರು, ಯಾರು ಟೀಚರ್ಸ್ ಎಲ್ಲಾರು. ಆನ್ಲೈನ್ ನಾವು ಕಾಲ್ ನಾವು ನೋಡ್ಬೇಕಪ್ಪ, ಅವ್ರ ಎಲ್ಲಾ ಡೀಟೇಲ್ಸ್ ನೋಡ್ಬೇಕಪ್ಪ ಅಂದ್ರ ಮತ್ತು ಹಿಂಗ ಹಿಡಿಬೇಕು. ಹಿಂಗ್ ಹಿಡ್ದಾಗ ಬರೋದಿಲ್ಲ, ಇದ್ರ ಬರೋದೇ ಇಲ್ಲ. ಸೊ ಸ್ನೇಹಿತರೆ, ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ಇಲ್ಲಿ ನಮ್ಮ ಗ್ರಾಮದಲ್ಲಿ ಹೆಂಗಿದೆ ಅಂದ್ರೆ, 4ನೇ ತರಗತಿ ಅಲ್ಲ, 1ರಿಂದ 5ನೇ ತರಗತಿವರೆಗೂ ನಾವು ಇಲ್ಲಿ ಸ್ಕೂಲ್ ಇದೆ. ಪ್ರತಿಯೊಂದು ಮಗುನು ನಾವು ಇವತ್ತು ನಮ್ಮ ಊರಿನ ಮಕ್ಕಳು ಆಗಿರ್ಬೋದು, ಶಿವಪುರ ಆಗಿರ್ಬೋದು, ಅಥವಾ ನಮ್ಮ ಏನ್ ಕಾಡಂಚಿನ ಏನ್ ಗ್ರಾಮಗಳಿದೆ, ಇಲ್ಲಿಯ ಮಕ್ಕಳು ಎಲ್ಲರೂ ಕೂಡ ಹಾಸ್ಟೆಲಲ್ಲಿ ಕಲಿತು ಹೊರಗಡೆ ಅಂದ್ರೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸೊ ಆ ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಆಗಲಿ, ಅಥವಾ ಅವ್ರ ವಾರ್ಡನ್ಸ್ಗಳಾಗಲಿ ಅಥವಾ ಟೀಚರ್ಸ್ಗಳಾಗಲಿ ಏನಾದರೂ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ವಾಟ್ಸಪ್ ಥ್ರೂ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಸೊ ಅಂಥ ಪರಿಸ್ಥಿತಿಯಲ್ಲಿ ಏನಾದರೂ ವಿಷಯಗಳು ಕಳಿಸ್ಕೊಟ್ಟಾಗ, ಅಥವಾ ಎಮರ್ಜೆನ್ಸಿ ಏನಾದರೂ ಹೆಲ್ತ್ ಇಶ್ಯೂ ಆದಾಗ ಮಕ್ಕಳಿಗೆ ವಾರ್ಡನ್ಗಳು ಕಾಲ್ ಮಾಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಒಂದೊಂದ್ಸರಿ ನೆಟ್ವರ್ಕ್ ರೀಚ್ ಆಗಲ್ಲ. ಮಳೆಗಾಲದಲ್ಲಂತೂ ಹಾಳಾಗೋಗ್ಲಿ, ಈ ಬೇಸಿಗೆಯಲ್ಲೇ ಬರೋದಿಲ್ಲ. ಏನ್ ಬೇಸಿಗೆಯಲ್ಲಿ ಬರೋದಿಲ್ಲ. ಬಟ್ ಈಗ ಸದ್ಯ ನಮ್ಮ ಮಕ್ಕಳಿಗೆ, ಈಗ ಅವ್ರ ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗೈತಪ್ಪ ಅಂತ ಹೇಳಿ ಅವ್ರು ಹೇಳಿದ್ರೆ, ಇವತ್ತು ಬೆಳಗ್ಗೆಯಿಂದ ಅವ್ರು ಟ್ರೈ ಮಾಡಿದ್ರೆ ಮಧ್ಯಾಹ್ನ ಹತ್ತೈತಿ. ನಾವು ಮಧ್ಯಾಹ್ನ ಎಲ್ಲರೂ ಹೊರಗೆ ಬಿದ್ದಾಗ, ಅಂದ್ರೆ ನಾವು ಹೊರಗೆ ಇದಕ್ಕೆ ಬರ್ಬೇಕು, ದಾರಿಗೆ ಬಂದಾಗ ಹತ್ತೋದು, ಅಲ್ಲಿ ಮಟ್ಟ ಹತ್ತಂಗಿಲ್ಲ. ನಮ್ಮ ಎಲ್ಲಾ ಮಕ್ಕಳೆಲ್ಲ ಹಾಸ್ಟೆಲ್ನಾಗೂ ಇದಾವೆ. ಮತ್ತೆ ಡಿಗ್ರಿ ಕಾಲೇಜ್ ಹೋಗ್ತಾರೆ. ಡಿಗ್ರಿ ಕಾಲೇಜ್ದಾರು PUC ಅವ್ರು ಈಗ ಆ ವಿಷಯದಾಗ ಇಲ್ಲಿ ನಡೆದಾಗ, ಈಗ ಮುಂದೆ ಇದು ನಡೀತಪ್ಪ ಅಂತ ತಿಳ್ಕೊ, ಬರ್ವಾ ಮುಂದೆ ಬಾ. ಇಲ್ಲಿ ನಮ್ದು ಸಮಸ್ಯೆ ಹೆಂಗಾಗೈತೆ ಅಂದ್ರೆ, ಈಗ ನಾವು ಹಾಸ್ಟೆಲ್ ಮಕ್ಕಳು ಇಟ್ಕೊಂಡು, ಹಾಸ್ಟೆಲ್ ಮಕ್ಕಳಿಗೆ ಏನ್ ಮಾಡ್ತಾರೆ ಇವ್ರು, ಕೆಲವೊಟ್ಟು PUC ಮತ್ತೆ ಡಿಗ್ರಿ ಮಕ್ಕಳಿಗೆ ಇದ್ರಾಗ ಇದ್ ಬಿಡ್ತಾರೆ ಇವ್ರು. ಏನೇ ಇದ್ರು ಅವ್ರದ್ದು ಒಂದು ಇದನ್ನ ಹೋಮ್ ವರ್ಕ್ ಮಾಡ್ಕೊಂಬರಿ ಅದನ್ನ ಬಿಟ್ಟಿರ್ತಾರೆ ಇವ್ರು. ಇದನ್ನ ನೋಡಾಕ ಮಕ್ಕಳ ಒಂದು ತಾಸು ಕಾಯ್ತಾ ಇರ್ಬೇಕು. ಇವ್ರು ಮ್ಯಾಕ್ ಹತ್ತಿ ನೋಡ್ಬೇಕು, ಹಿಂಗ್ ನೋಡ್ಕೊಂಡು ನಿಲ್ಬೇಕು ಹೊರಗೆ ಹೋಗಿ. ಇಂಥ ಪರಿಸ್ಥಿತಿ ಒಳಗ ಇದು ನೆಟ್ವರ್ಕ್ ಅಂದ್ರೆ ಎಷ್ಟು ವರ್ಷ ಅಂತ ಹೇಳಕತ್ ನಾವು ರಗಡ ಮಂದಿಗೆ ಹೇಳಿವಿ. ರಗಡ ಮಂದಿ ಎಲ್ಲಾರ್ಗೆ ತಿಳಿದು ನೆಟ್ವರ್ಕ್ದವ್ರ ಪ್ರೀತಿ ಗೊತ್ತಿಲ್ಲ. ಬಟ್ ಯಾವ ಅಧಿಕಾರಿಗಳನ್ನು ಇತ್ತ ಹೊಳ್ಳಿ ನೋಡ್ತಿಲ್ಲ ಇವ್ರು. ಬಂದಂತ ಇಲ್ಲಿ ಬರ್ತಾರ, ಕೃಷಿ ಅಧಿಕಾರಿಗಳು ಬಂದಾರು, ಪಂಚಾಯತ್ ಅವ್ರು ಬರ್ತಾರ, ಕೆಲವು ಅಧಿಕಾರಿಗಳು ಬರ್ತಾರೆ. ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ ಅಂತಾರೆ ಸುಮ್ಮನೆ. ಪೊಲೀಸ್ ಇಲಾಖೆ ಅನ್ಕಿ ತಿಂಗಳಿಗೆ 1 ಸಲ 2 ಸಲ ಬರ್ತಾರೆ. ಅವರು ನೆಟ್ವರ್ಕ್ ಬರೋದಿಲ್ರಿ ನಿಮ್ಮ ಊರಾಗ ಅಂತಾರೆ, ಹೋಗ್ಬಿಡ್ತಾರ. ಮತ್ ಯಾರು ಮಾಡೋರು ಇದನ್ನ? ಮಾಡೋರು ಯಾರು? ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂಡೆ ನಾನು. ಪೊಲೀಸ್ ಇಲಾಖೆಗೂ ಅಲ್ಲಿ ಹೋಗಿ 2 ಸಲ ಕೇಳಿ ಪೊಲೀಸ್ ಸ್ಟೇಷನ್ದಾಗ ನೆಟ್ವರ್ಕ್ ಬಗ್ಗೆ ನಿಮ್ಮ ಕಡೆ ಏನಾರ ಮಾಹಿತಿ. ನಮ್ಮ ಕಡೆಗೆ ಇಲ್ರಿ, ಅಲ್ಲಿ ಹೋಗಿ ಏರ್ಟೆಲ್ ಕಂಪ್ನಿಗೆ ಅಂತಾರೆ. ಬರ್ತಾರು ಹೋಗಾರ, ಹೋಗಲ್ಲ ಹಿಡ್ಕೋತಾರ. ಇಲ್ಲಿ ನಿಮ್ಮ ಊರಾಗ ನೆಟ್ವರ್ಕ್ ಇಲ್ರಿ ಅಂದ್ರೆ ಎಲ್ಲಾ ಅಧಿಕಾರಿಗಳು ಬಂದಾರ ಹೋಗೇ ಬಿಡ್ತಾರ.
ಮಾನ್ಯ ಸಂಸದರೇ, ನಮ್ಮ ಕಾಗೇರಿ ಸಾಹೇಬ್ರೆ, ನೀವು ನಾನು ಸುಮಾರು ನಾನು ನೋಡ್ತಿದ್ದೀನಿ, ಎಲ್ರಿಗೂ ಗೊತ್ತಿದೆ ಎಲ್ಲ. ಈಗ BSNL ಟವರ್ಗಳಾಗಿರ್ಬೋದು, ನೀವು ಭಾಳ ಇನಿಷಿಯೇಟಿವ್ ಆಗಿ ಇಲ್ಲೇ ನಮ್ಮ ರೀಸೆಂಟಾಗಿ ಯಾವುದದು ಇದರಲ್ಲಿ ನೀವು ಹಾಕ್ಕೊಟ್ಟಿದ್ದೀರಿ. ಅದೇ ಥರ ಈ ಕಡೆನೂ ಒಂದು ಸ್ವಲ್ಪ, ಯಾಕಂದರೆ ಇದು ಕೂಡ ನಿಮ್ಮ ಕ್ಷೇತ್ರನೇ, ಮತಕ್ಷೇತ್ರ ನಿಮ್ಮದೇ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ರಿ. ಆಮೇಲೆ ನಾನು ಮಾನ್ಯ ಶಾಸಕರಲ್ಲಿ ಕೂಡ ನಾನು ಈ ವಿನಂತಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಫೆಸಿಲಿಟಿಗಳು ಆನ್ಲೈನ್ ಆಗಿರೋದ್ರಿಂದ, ಎಲ್ಲ ಫೆಸಿಲಿಟಿಗಳು ಕೂಡ ಇವತ್ತು ಆನ್ಲೈನ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ನೆಟ್ವರ್ಕ್ನ ಅಗತ್ಯತೆ ಭಾಳಷ್ಟಿದೆ. ಸೊ ಹಾಗಾಗಿ ನಾನು ಈ ರಿಕ್ವೆಸ್ಟ್ ನನ್ನ ಮೇಜರಾಗಿ ನನ್ನ MP ಸಾಹೇಬ್ರ ಹತ್ರ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಸಿರ್ಸಿ ಭಾಗದಲ್ಲಿ ಮಾತ್ರ ನೀವು ನೆಟ್ವರ್ಕ್ ಸಮಸ್ಯೆ ಇದೆ ಅನ್ನೋದು ನಿಮ್ಮ ಕಲ್ಪನೆ ಆದರೆ, ಈ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದು ಇರುವಂಥದ್ದು. ಇದು ಬಹಳಷ್ಟು ದೊಡ್ಡ ಮೇಜರ್ ಈ ಸಮಸ್ಯೆ ಇದು. ಹಾಗಾಗಿ ಈ ಪ್ರೈವೇಟ್ ಕಂಪ್ನಿಗಳು ಯಾರ್ಯಾರಿದ್ದೀರಿ, ಆಮೇಲೆ ಈ ಜಿಯೋ ಆಗಿರ್ಬೋದು, ಆಮೇಲೆ ನಮ್ಮ ಯಾವುದು ಏರ್ಟೆಲ್ ಕಂಪ್ನಿಯವರಾಗಿರ್ಬೋದು, ಈ ವಿಡಿಯೋ ಏನಾದರೂ ನೋಡ್ತಿದ್ದೀವಿ ಅನ್ನೋದಾದರೆ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಆಮೇಲೆ ಇದಕ್ಕೆ ಮುಂದುವರೆದ ಭಾಗವಾಗಿ ಇಲ್ಲಿ ನಮ್ಮ ಹೆಣ್ಮಕ್ಳು ಇದ್ದಾರೆ ಒಬ್ರು, ಅವ್ರ ಹತ್ರ ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ನೆಟ್ವರ್ಕ್ ವಿಚಾರದಲ್ಲಿ? ಪಗಾರಿಂದ ಇದ್ ಮಾಡ್ತೇವೆ, OTP ಬಿಡ್ತೇವಿ, ಫೋನ್ ಮಾಡ್ತೇವೆ ಅಂತ ಹೇಳ್ಯಾರ. ಅವ್ರು ಫೋನ್ ಮಾಡಿದ್ರೆ ಫೋನ್ ಬರವಲ್ದು. ಅದು ಈಗ 15 ದಿನ OTP ಬರವಲ್ದು. ಏನ್ ಮಾಡ್ಬೇಕು? ಏನ್ ಬಸ್ಸು ಇಲ್ಲ, ಏನೂ ಇಲ್ಲ. ಇಲ್ಲಿ ಬಂದ ಬಸ್ಸಿಂದ ಸಮಸ್ಯೆ ಆಗೈತೆ ನಮ್ಗೆ. ಹೋಗ್ಬೇಕಾದ್ರ ವಾಪಸ್ ಬಂದಿರಿ. ಇನ್ನೊಂದ್ ಏನಾಯ್ತು ಅಂದ್ರೆ, ಈಗ ಅವ್ರು ಏನ್ ನಮ್ದು ಹೋಟ್ರಸ್ಟ್ ಇದ್ ಬರ್ತಾ ಇದಾರಲ್ಲ, ಯಾವ್ದು ಬಂತು ಗೃಹಜಂತಿ, ಗೃಹಲಕ್ಷ್ಮಿ, ಇವೆಲ್ಲ ಇದು ಬರಾಕತ್ತಾರಲ್ಲ ಇಲ್ಲಿ ಅಧಿಕಾರಿಗಳು. ಇಲ್ಲಿ ನೆಟ್ವರ್ಕ್ ಬರವಲ್ರ ಅಂತ ನಮ್ಗೆ ಅಲ್ಲಿ ಕರೀತಾರ ಅವ್ರು ಶಿವಪುರ ಶಾಲೆ. ನೋಡ್ರಿ ಅಲ್ಲಿ ಇಲ್ಲಿ ನೆಟ್ವರ್ಕ್ ಬರಲಿಲ್ಲ ಅಂದ್ರೆ ಪಾಪ ಮತ್ತೆ ಅವ್ರ ಏನ್ ಮಾಡ್ಬೇಕು? ಅವ್ರು ಅಲ್ಲಿ ಬರೀ ನೆಟ್ವರ್ಕ್ ಬರುವಂತೆ ಅದು ಇದ್ರ ಹಾಕಕ್ಕೆ ಅವ್ರು ಅಲ್ಲಿ ಕರೀತಾರ ಪಾಪ. ಇಲ್ಲಿ ಏನು ನೆಟ್ವರ್ಕ್ ಇಲ್ಲ. ಅವ್ರು ತಿರುಗಿ ರೇಷನ್ ಕಾರ್ಡ್ ಹೆಬ್ಬಟ್ಟು ಕೊಡಕ್ಕೆ ಹೋದ್ರು ಎಲ್ಲಾರು ನಿಂತು ಮತ್ತೆ ಅಲ್ಲಿ ಹೋಗೋದು ನಾವು. ಇಲ್ಲಿ ಹೆಬ್ಬಟ್ಟು ತಗೋತಾರ ಅವ್ರು, ಬಂದು ಹೆಬ್ಬಟ್ಟು ಬರವಲ್ವು, ನೆಟ್ವರ್ಕ್ ಬರ್ತಾ ಇಲ್ಲ, ಅವ್ರು ಅಲ್ಲಿ ಕರಿತಾ ಇದಾರೆ. ಮತ್ತೆ ಯಾವಾಗ ನಮ್ಮ ನೆಟ್ವರ್ಕ್ ಹಾಕೋದು ಯಾವಾಗ, ಇವ್ರು ಮಾಡೋದು ಯಾವಾಗ? ನಾವು ಇನ್ನೂ ನಮ್ಮ ಮಕ್ಕಳ ಹಿಂದುಳಿಬೇಕು, ಇವ್ರ ಮಕ್ಳು ಅಟ್ಟ ಕಲಿಬೇಕು. ಅಂದ್ರೆ ಆನ್ಲೈನ್ದಾಗ ನೋಡೋ ಅವ್ರ ಮಕ್ಳು ಅಟ್ಟ ನೋಡಿ, ನಮ್ಮ ಮಕ್ಳು ನೋಡಬಾರ್ದು, ನಮ್ಮ ಮಕ್ಳು ಕಲಿಯಬಾರ್ದು ಅಂತ ಅರ್ಥ ಅವ್ರದ್ದು. ಇದು ನೆಟ್ವರ್ಕ್ ಇಷ್ಟು ಸಮಸ್ಯೆ ಆಗೈತೆ, ಗೊತ್ತಾಗತ್ತೆ ಎಲ್ಲರಿಗೂ, ಎಲ್ಲ ಅಧಿಕಾರಿಗಳು. ಎಷ್ಟು ವರ್ಷದಿಂದ ಇದೇ ತರ? ಈಗ ಸುಮಾರು ವರ್ಷಗಳಿಂದ ಬರೀ ಇದರ ನೀವು ಡಿಮಾಂಡ್ ಮಾಡ್ಕೊಂಡೇ ಇದೀರಿ. ಎಲ್ಲಾ ಕಡೆ ಕೇಳ್ಕೊಂತ ಇದೀವಿ, ಹಾಕೊಂತ ಇದೀವಿ. ಎಲ್ಲಾ ಕಂಪ್ನಿ ಒಳಗೆ ನಾವು ಮೆಸೇಜ್ ಹಾಕೊಂತ ಇದೀವಿ, ಮಾತಾಡ್ಕೊಂತ ಇದೀವಿ. ಎಲ್ಲರೂ BSNL ಕಂಪ್ನಿಗೆ ಹೋಗಿ ಹೋದ ವರ್ಷ 10 ವರ್ಷ ಹೋಗಿ ಬಂದೆ ನಾನು. ಹಾಕೊಂಡ್ ತಗೋರಿ ಅಂದ್ರೆ ಅವ್ರು ಎಲ್ಲ ಹಾಕಾರೋ ಅಲ್ಲ ಅವ್ರು ಹಾಕಾರೋ ಅನ್ಕಿ ಅಲ್ಲ ಅವ್ರು ಏನಿದ್ದು ಅವ್ರವ್ರು ಯಾರ್ಯಾರು MP MLA ಅವ್ರ ಬಾಗಲಾಗ ಮಾತ್ರ ಇರ್ಬೇಕು, ನಮ್ಮ ಬಾಗಲಾಗ ಇರಬಾರ್ದು. ಅವ್ರ ಮಕ್ಕಳು ಚಂದ ಓದ್ಬೇಕು, ಎಲ್ಲ ಆಫೀಸರ್ಸ್ ಅವ್ರ ಮಕ್ಕಳು ಚಂದಾಗ ಓದ್ಬೇಕು, ನಮ್ಮ ಮಕ್ಕಳು ಓದಬಾರ್ದು. ಅಂದ್ರೆ ನಮ್ಮ ಮಕ್ಕಳು ಆನ್ಲೈನ್ ಕ್ಲಾಸ್ ತಗೊಳ್ಬಾರ್ದು, ಅವ್ರ ನೋಡ್ಬೇಕು. ಗ್ರಾಮೀಣ ಭಾಗದಲ್ಲಿ ಯಾರು ಎಲ್ಲಿ ಏನೈತೆ ಹೇಳಿ ನೋಡೋ ಪರಿಸ್ಥಿತಿ ಇಲ್ಲಿಗೆ. ನಾವು ಎಷ್ಟು ಹೊರಗೆ ಬಂದ್ಬಿಡೋದು ಮನ್ಯಾಗ, ಅಲ್ಲಿ ಉಣ್ಣೋ ತಾಟ ಬಿಟ್ಟು ಓಡಿ ಬರೋದು ನಾವು ಇಲ್ಲಿ. ಈ ವಿಡಿಯೋದಲ್ಲಿ ನಾವು ಬಹಳಷ್ಟು ಗಂಭೀರವಾಗಿ ನಾವು ಇಲ್ಲಿ ಈ ಸಮಸ್ಯೆ ಬಹಳಷ್ಟು ಗಂಭೀರವಾದಂಥದ್ದಿದೆ. ಯಾಕಂದರೆ ಇದು ಕಳೆದ 15-20 ವರ್ಷದಿಂದ ಹಾಗೆ ಇದೆ. ಸೊ ಇಲ್ಲಿ ನಾವು ಇಲ್ಲೇ ಇದ್ದೀವಿ. ಇವತ್ತು ಚೈನಾ 2050ರಲ್ಲಿ ಬದುಕ್ತಿದ್ದಾರೆ. ಇಲ್ಲಿ 6G ಬರ್ತಾ ಇದೆ, 5G ಬರ್ತಾ ಇದೆ, ಇಲ್ಲಿ 3G ಬರ್ತಾ ಇಲ್ಲ. ಗುಳೇದಕೊಪ್ಪ ಗ್ರಾಮ, ಇದೇ ಗುಳೇದಕೊಪ್ಪ ಗ್ರಾಮದಂತಹ ತಾಲೂಕಿನಲ್ಲಿ ಬಹಳಷ್ಟು ಗ್ರಾಮಗಳಿದೆ. ಸೊ ಹಾಗಾಗಿ ಈ ವಿಚಾರ ಬಹಳಷ್ಟು ಗಂಭೀರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತೊಗೊಳ್ಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಇಲ್ಲಿ ಈಗೇನು ನಾವು ನಿಂತ್ಕೊಂಡಿದ್ದೀವಿ 4 ಜನ ಇರ್ಬೋದು, ಬಟ್ ಇಲ್ಲಿ 400 ಜನ ಇದ್ದಾರೆ ಈ ಥರದ ಸಮಸ್ಯೆಗಳು ಫೇಸ್ ಮಾಡ್ತಿರೋರು. ಯಜಮಾನ್ರ ನಮಸ್ಕಾರ. ನಮಸ್ಕಾರಪ್ಪ. ಇಲ್ಲಿ ನೆಟ್ವರ್ಕ್ದ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಿದಾರಲ್ಲ? ಸುಳ್ಳು ಯಾಕ್ರಿ? ಎಲ್ಲರೂ ಫೋನ್ ಕೊಂಡು ಇರ್ತಾರೆ. ಯಾಕಂದ್ರೆ ಓಡಿ ಬರ್ತಾರೆ, ಎಲ್ಲಿ ಸುಳ್ಳಿಪ್ಪ? ಯಾಕಂದ್ರೆ ನಾವಂತೂ ಅದು ಪುಣ್ಯರಲ್ಲ ಇದ್ದಾರೆ, ಹಿಂಗೆ ಹೇಳ್ತಾರೆ ನೋಡಿ, ಇಲ್ಲೇ ಇದ್ದಾರೆ ನೋಡಿ ದೇವಾಲಯ ಕೇಳಿ. ಈ MP ಆಗಲಿ MLA ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾವೆಲ್ಲ ಈ ಜನ ಸುಳ್ಳು ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ತಿದ್ದಾರೆ. ಅದಕ್ಕೆ ನಾನು ಕೇಳಿದೆ ನಿಮಗೆ, ಸುಳ್ಳು ಹೇಳ್ತಿದ್ದಾರೆ ಅಂತ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಅಂತ ಹೇಳಿ. ಏನು ನಾವು ನೆಟ್ವರ್ಕ್ ಸಮಸ್ಯೆ ಇಲ್ಲ? ನೆಟ್ವರ್ಕ್ ಸಮಸ್ಯೆ ಆಗ್ರಿ, ನಮ್ಮ ಮನ್ಯಾಗ ಬರೋಂಗೆ ಎಲ್ಲ ಓಡೋಡಿ ಇಲ್ಲೇ ಬರ್ಬೇಕು. ಒಟ್ಟು ಎಲ್ಲಿ ನಿಂತಲ್ಲಿ ಇಲ್ಲ ಇಲ್ರಿ ಸಾಲಿ ಕಡೆ ಹೋಗ್ಬೇಕು. ಎಲ್ಲ ಮೇಲೆ ಸಾಲಿ ಮತ್ತೆ ಓದೋದು ಅದ್ರಾಗ ಬರೆಯದಿದ್ರೆ ಮಕ್ಳು ಏನು ಮಾಡೋದು? ಸಾಲಿ ಕಡೆ ಹೋಗಿ ಹಾಕತ್ತೆ, ಯಾವಾಗ ಓದಾಕ ಆಗಂಗಿಲ್ಲ. ಮಳೆಯಾಗ ಎಲ್ಲಿ ಹೋಗ್ತಾರಿ? ಒಟ್ಟಿಲ್ಲ. ಯಜಮಾನ್ರೆ ನಿಮ್ಮ ಹೆಸರು? ನಮಸ್ಕಾರಪ್ಪ. ನಮಸ್ಕಾರ ರೀ. ಏನ್ರಿ ಬಸ್ಸಿಂದ ಸೌಕರ್ಯ ಇಲ್ರಿ, ಇಲ್ಲೇ ಫೋನಿನ ಸೌಕರ್ಯ ಇಲ್ರಿ. ಏನಾರ ಯಾವ್ದಾದ ಪೇಷಂಟ್ ಐತೆ ಅಂತ ನಾವು ಫೋನ್ ಹಚ್ಬೇಕಂದ್ರೆ ಆಂಬುಲೆನ್ಸ್ ಗಾಡಿಗೆ ಅವ್ರಿಗೆ ನೆಟ್ವರ್ಕ್ ಬರೋದಿಲ್ರಿ. ಬಸ್ಸೂ ಇಲ್ರಿ. ಬಸ್ಸಿಗೆ ಕರ್ಕೊಂಡು ಹೋಗಿ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕಂತಂದ್ರೆ ಬಸ್ಸೂ ಇಲ್ರಿ. ಬಸ್ಸು ಕಟ್ ಆಗೈತಿ, ಇತ್ತಾಗ ಫೋನು ಕಟ್ ಅದಾವು. ನಾವ್ ಎಲ್ಲರೂ ಹೋಗಿ ಫೋನ್ ಮಾಡ್ಬೇಕಪ್ಪ ಅಂದ್ರೆ ಯಾವ್ದಾರ ಒಂದು ಗಿಡದ ಮಡ್ಯಾಗ ಹೋಗಿ ಫೋನ್ ಮಾಡುವಂತ ಪೊಸಿಷನ್ ನಮ್ಮದು ಐತ್ರಿ. ಇಂಥ ಸಮಸ್ಯೆ ಹಳ್ಳಿ ಇದು. ಇಲ್ಲಿ ನಮ್ಗೆ ಫೋನ್ ಕೊಡ್ಬೇಕು ರೀ, ಫೋನ್ ಲೈನ್ ಬರ್ಬೇಕು, ನಮ್ಗೆ ನೆಟ್ವರ್ಕ್ ಬರ್ಬೇಕು, ನಮ್ಗೆ ಮಾತಾಡಕ ಅನುಕೂಲ. ಆಫೀಸರ್ ಬರ್ತಾರೆ. ಏನ್ ಹೇಳ್ತೀರಿ ನೀವು? ಈಗ ನಮ್ಮ ಸಂಸದರು ಅದಾರಲ್ಲ,
ಕಾಗೇರಿ ಅವರು. ಹ್ಞೂ ಈಗ ಅವರೇ ಈಗ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಆ ಕಡೆ ಎಲ್ಲ ಶಿರ್ಸಿ ಭಾಗದಲ್ಲೆಲ್ಲ ಸುಮಾರು ಜನ ಹಾಕ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದಕ್ಕೆ ನಮಗೂ ಇತ್ತು ಹಾಕ್ರಿ ಅಂತೇಳಿ ನಮಗೂ ಸಮಸ್ಯೆ ಐತಲ್ರಿ. ಗುಡ್ಡದ ಬಾಯಿ ಕಡೆ ಲಾಸ್ಟ್ ಬೌಂಡ್ರಿ ನಮ್ದ್ರಿ ಜಂಗಲ್ನ್ಯಾಗ ಐತಿ. ಇಲ್ಲೇ ನೆಟ್ವರ್ಕ್ ಸಮಸ್ಯೆ, ಬಸ್ಸಿಂದು ಸಮಸ್ಯೆ, ದವಾಖಾನಿಗೆ ಹೋಗೋದು ಸಮಸ್ಯೆ ಐತ್ರಿ. ಸಣ್ಣ ಮಕ್ಕಳು ಜಡ್ಲಿ ಬಿದ್ದರೆ ಅವಕ್ಕೆ ಬಸ್ ಇಲ್ರಿ, ಟೈಮ್ ಸರಿ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಂತಂದ್ರೆ ಬಸ್ ಇಲ್ರಿ. ಮತ್ತೆ ಏನು ಮಾಡ್ಬೇಕು ನಾವು ಇಲ್ಲಿ? ಫೋನವ್ರು ಹಚ್ಚವಂದ್ರೆ ಫೋನೂ ಹತ್ತೋಂಗಿಲ್ಲ, ಬಸ್ ಅಂದ್ರೆ ಬಸ್ಸೂ ಹತ್ತೋಂಗಿಲ್ಲ. ಮತ್ತೆ ಏನು ಮಾಡ್ತಾರೆ ಏನು? ಈಗ ಒಂದು ಪೇಷಂಟು ಹುಬ್ಳಿ ಕೆಮ್ಸಿ ಐತ್ರಿ, ಅದು ಎದೋತದು ಹಾಕೊಂಡ್ ಕುಂತೈತಿ. ಅದಕ್ಕೆ ಏನಾರು ಫೋನ್ ಹಚ್ಚಿ ನಾವು ಹೆಂಗೈತಿ ಅಂತ ಕೇಳ್ಬೇಕಂತಾನೆ ಇಲ್ಲಿ ನೆಟ್ವರ್ಕ್. ಕರೆಕ್ಟ್. ಆದಷ್ಟು ಇದನ್ನ ಬಹಳಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ನೆಕ್ಸ್ಟ್ ಮುಂದಿನ ಪರಿಣಾಮಗಳು ಬಳಸ್ತಿದೆ. ಯಾಕಂದ್ರೆ ನಾವು ನಿರಂತರವಾಗಿ ಇದ್ರ ಬಗ್ಗೆ ವರದಿಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ನೀವು ಯಾರು ಸಂಬಂಧಪಟ್ಟವ್ರು ಇದೀರಿ ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ. ಫೈನಲ್ ಆಗಿ ಕೊನೆಯದಾಗಿ ನೀವೇನು? ನಾ ಏನು ಹೇಳ್ತೀನಿ ಅಂದ್ರೆ ನಮ್ಮ ಜಿಲ್ಲೆ ಸಂಸದರು ಅವ್ರ ಇದ್ರ ಬಗ್ಗೆ ಭಾಳವಾಗಿ ಅಂದ್ರೆ ತಳಗಿಂದ ಹಿಡಿದು ಮೇಲ್ಮಟ್ಟ ಅವ್ರು, ಯಾಕಂದ್ರೆ ಈಗಿನ ನಿಮ್ಮೆನ್ನವರಲ್ಲ ವಯಸ್ಸು ಸಾಕಷ್ಟು ಅವ್ರು ಕಳೆದ್ರಿ, ನೋಡಿದ್ರು ಅವ್ರು ವಿಧಾನಸಭೆದೊಳಗೆ ನೋಡ್ಯಾರ, ಇದನ್ನು ನೋಡ್ಯಾರ ಎಲ್ಲ ಅಡ್ಡಾಡಿ ಗೊತ್ತಾಗೈತಿ. ಅವ್ರು ಹಿಂದೆ ಒಂದ್ಸಲ ಇದೆಲ್ಲ ಪ್ರವಾಸ ಮಾಡ್ಯಾರ ನಮ್ದು. ಬಟ್ ಈ ಸಮಸ್ಯೆ ಅವ್ರಿಗೆ ಗೊತ್ತೈತಿ. ಬಟ್ ಅವ್ರು ಇದನ್ನ ವಿಷಯ ಎತ್ತಾತಿಲ್ಲ ಕಾಣೈತಿ. ಬಟ್ ಕೆಳಗೆ ಹೆಂಗೆ ಮಾಡಿದಾರಲ್ಲ ಹಂಗೆ ನಮ್ಮ ಮೇಲ್ಗಡೆಯವ್ರಿಗೆ ನಮಗೂ ಕೊಡ್ಬೇಕು. ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಬಿಡ್ತಾಬಿಟ್ಟು ನಮ್ಮ ಈ ಗ್ರಾಮಕ್ಕೆ ಕಳಿಸಿ ನಮ್ಮ ಸಮಸ್ಯೆಗಳು ಅವರು ಸ್ಪಂದಿಸ್ಬೇಕು. ನಮ್ಮ ಕೆಲಸ ನಮ್ದು ಆಗ್ಬೇಕು, ಮೊದಲು ಆಗ್ಬೇಕಿದು. ಯಾಕಂದ್ರೆ ನಮ್ಮ ಮಕ್ಕಳು ಮೇಲ್ ಬರ್ಬೇಕು. ಇದು ನಮ್ಮದು ಬಿಡ್ರಿ, ನಮ್ಮದು ನಾವು ಕಳೆದ್ವಿ. ನಮ್ಮ ಮಕ್ಕಳ ಮೇಲ್ಗಡೆ ಬರ್ಬೇಕಲ್ಲ, ನಮ್ಮ ಮಕ್ಕಳನ್ನ ನೋಡೋಣಲ್ಲ ನಾವು ಖರ್ಚು ಮಾಡೋದು ಮೊಬೈಲ್ ಕರೆ ಹೇಳ್ಬೇಕಂದ್ರೆ ನಾವು ಎಲ್ಲ ಇದು ಹಾಕೊಂಡಿರ್ತೀವಿ. 350-400 ರೂಪಾಯಿ ಚಾರ್ಜ್ ಮಾಡ್ಕೊಂಡಿರ್ತೀವಿ ಎಲ್ಲ ನೋಡ್ಬೇಕಂತೇಳಿ. ಅದು ಸುಮ್ಮನೆ ಕಂಪ್ನಿಗೆ ಹಾಳಾಗಿ ನಮ್ದು ಹೋಗ್ಬಿಟ್ಟೈತಿ. ಖಾಲಿ ಪೋಸೆಟ್ ಹೋಗ್ತೈತಿ. ಖಾಲಿ ಪೋಸೆಟ್ ದುಡ್ಡು ಯಾಕೆ ಕಟ್ಬೇಕು? ನಾವು ದುಡ್ಡು ಅದನ್ನ ನಮಗೂ ಉಪಯೋಗ ಆಗ್ಬೇಕಲ್ಲ, ನಮಗೂ ಆಗ್ಬೇಕು, ನಮ್ಮ ಮಕ್ಕಳಿಗೆ ಆಗ್ಬೇಕು. ಅಷ್ಟೇ ನಮ್ದು ಮನೆ ಸಂಸದರ ತಿಳ್ಕೊಬೇಕು. ಈ ವಿಷಯ ಬಗ್ಗೆ ನಾವು ಮಾತಾಡಿದ ವಿಷಯ ಅವ್ರಿಗೆ ಮುಟ್ಟಿಸ್ಬೇಕು, ನೀವು ಮುಟ್ಟಿಸ್ಬೇಕು. ಆದಷ್ಟು ಈ ವಿಡಿಯೋನ ಆದಷ್ಟು ಸ್ನೇಹಿತರೆ ಯಾರ್ಯಾರು ನೋಡ್ತಿದ್ದೀರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕನೂ ಕೊಡ್ರಿ. ಆಮೇಲೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾರ್ಯಾರಿಗೆ ಸಂಬಂಧಪಟ್ಟ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ ನಮ್ಮ ಈ ಭಾಗದ ಜನರು ಎಲ್ಲರಿಗೂ ಕೂಡ ಕಾಗೇರಿ ಅವ್ರಿಗೆ MLA ಸಾಹೇಬರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿರಿ, ಸಂಬಂಧಪಟ್ಟ ಇಲಾಖೆ ಆಗಲಿ ಟ್ಯಾಗ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.